ಕಾಂಗ್ರೆಸ್ ಆಡಳಿತದಲ್ಲಿರುವಂತದ್ದು ಭ್ರಷ್ಟಾಚಾರ. ಆದರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು 12 ವರ್ಷದಲ್ಲಿ ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಸ್ವಚ್ಛ ರಾಜಕಾರಣವನ್ನ ಮಾಡಿ ತೋರಿಸಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರ್ ಅವರು ಹೇಳಿದ್ದಾರೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ 12ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಸೇವಾ ಅಭಿವೃದ್ಧಿ ಮತ್ತು ಜನ ಕಲ್ಯಾಣದ ಪ್ರಯುಕ್ತ ದಕ್ಷಿಣ ಕನ್ನಡ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ವತಿಯಿಂದ ಪುತ್ತೂರು ಗ್ರಾಮಾಂತರ ಮತ್ತು ನಗರ ಮಂಡಲದ ನೇತೃತ್ವದಲ್ಲಿ ಪುತ್ತೂರು ಕಲ್ಲೇಗ ದೈವಸ್ಥಾನದ ವಠಾರದಲ್ಲಿ ನಡೆದಂತಹ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಇವತ್ತು ನಾವೆಲ್ಲ ಸೌಭಾಗ್ಯವಂತರು. ದೇಶ ಇನ್ನೊಮ್ಮೆ ಪರಮ ವೈಭವ ಸ್ಥಿತಿಗೆ ಹೋಗ್ತಾ ಇದೆ. ಮೋದಿ ಅವರು ಈ ಹಿಂದಿನ ಎಲ್ಲಾ ಪ್ರಧಾನಿಯವರ ದಾಖಲೆಯನ್ನ ಮುರಿದಿದ್ದಾರೆ. ಬಿಜೆಪಿಯ ಕಾರ್ಯಕರ್ತರೆಂದು ಹೇಳಲು ನಮಗೆ ಹೆಮ್ಮೆ ಆಗ್ತಾ ಇದೆ. 12 ಕೋಟಿ ಶೌಚಾಲಯದ ಕೊಡುಗೆ, ಭಯೋತ್ಪಾದನೆ ಮುಕ್ತ ಭಾರತ ಮೂಲಕ ದೇಶ ಉತ್ತಮ ಸ್ಥಿತಿಗೆ ತಲುಪಿದೆ. ನಾವೆಲ್ಲ ಬಿಜೆಪಿಯನ್ನ ವೇದಿಕೆಯಾಗಿಟ್ಟುಕೊಂಡು ಯಾವುದೇ ರೀತಿಯ ಭ್ರಷ್ಟಾಚಾರ ಮಾಡದೆ ದೇಶದ ಜನರ ಸೇವೆಗಾಗಿ ದುಡಿಯೋಣ. ಮೋದಿ ಅವರಂತೆ ಸ್ವಚ್ಛ ರಾಜಕಾರಣ ಮಾಡೋಣ ಎಂದರು. ಹಿಂದುಳಿದ ವರ್ಗಗಳ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಆರ್.ಸಿ. ನಾರಾಯಣ ಅವರು ಮಾತನಾಡಿ, ಮೋದಿಜಿಯವರು ಭಾರತದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲೇ ದೀರ್ಘಕಾಲ ನಿರಂತರ ಅಧಿಕಾರ ನಡೆಸಿದ ಪ್ರಧಾನಿ ಎಂಬ ಹೊಸ ದಾಖಲೆ ಬರೆದಿದ್ದಾರೆ. 12 ಕೋಟಿ ಶೌಚಾಲಯ, 1400 ಕೋಟಿ ಘನತ್ಯಾಜ್ಯ ಘಟಕದಿಂದ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಿದ ಅವರು ಇವತ್ತು ಹಳ್ಳಿಯಲ್ಲಿಯೂ ಸ್ವಚ್ಛತೆ ಜಾಗೃತಿ ಮೂಡಿಸಿರುವ ಕೆಲಸ ಬಿಜೆಪಿ ನಾಯಕರಿಂದ ಆಗಿದೆ. ನೆಲದಿಂದ ಸ್ವಚ್ಛತೆ ಆಗಬೇಕೆಂದು ಕಲ್ಪನೆ ಮೋದಿ ಅವರದ್ದು. ಹಿಂದಿನ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ಭೂಮಿ ಆಕಾಶದಲ್ಲಿ ಎಲ್ಲಾ ಕಡೆ ಇದ್ದ ಭ್ರಷ್ಟಾಚಾರವನ್ನ ನಿರ್ಮೂಲನೆಯನ್ನ 55% ಹೆಚ್ಚು ಹಿಂದುಳಿದ ವರ್ಗದವರಿದ್ದಾರೆ. ಹಿಂದುಳಿದ ವರ್ಗಕ್ಕೆ ಬಿಜೆಪಿ ಅನೇಕ ಅವಕಾಶವನ್ನ ನೀಡಿದೆ. ಇಂತಹ ಸಂದರ್ಭ ನಾವು ರಾಷ್ಟ್ರ ಸೇವೆಯಲ್ಲಿ ಗಟ್ಟಿತನವನ್ನ ತೋರಿಸಬೇಕು ಎಂದರು. ಇನ್ನು ಬಿಜೆಪಿ ಒಬಿಸಿ ನಗರ ಮಂಡಲದ ಅಧ್ಯಕ್ಷ ನಿರಂಜನ್, ಮಾನ್ಯ ಬಿಜೆಪಿ ನಗರ ಮಂಡಲದ ಅಧ್ಯಕ್ಷ ಶಿವಕುಮಾರ್, ಜಿಲ್ಲಾ ಒಬಿಸಿ ಮೋರ್ಚಾ ಅಧ್ಯಕ್ಷ ಮಹೇಶ್ ಜೋಗಿ, ಜಿಲ್ಲಾ ಉಪಾಧ್ಯಕ್ಷ ಪ್ರಸನ್ನ ಮಾರ್ತ, ಜಿಲ್ಲಾ ಕಾರ್ಯದರ್ಶಿ ವಿದ್ಯಾಗೌರಿ, ಜಿಲ್ಲಾ ಒಬಿಸಿ ಉಪಾಧ್ಯಕ್ಷರಾದ ರಾಘವೇಂದ್ರ ರಾವ್, ವಿನೋದ್ ಬೆಳೆಯೂರು, ಪ್ರಧಾನ ಕಾರ್ಯದರ್ಶಿಗಳಾದ ಮೋನಪ್ಪ ದೇವಸ್ಯ ಮತ್ತಿತರರು ಉಪಸ್ಥಿತರಿದ್ದರು. ಅದ್ರ ಜೊತೆಗೆ ದಾಖಲೆಯನ್ನು ಮುರಿದಿದ್ದಾರೆ. ಈ ಹಿಂದೆ ಇದ್ದಂಥ ಎಲ್ಲ ಪ್ರಧಾನಿಯವರ ದಾಖಲೆಯನ್ನು ಮೋದಿಜಿಯವರು ಮುರಿದಿದ್ದಾರೆ. ಕೇವಲ ದಾಖಲೆ ಮುರಿಯುವುದು ಮಾತ್ರ ಅಲ್ಲ, ಈ ದೇಶವನ್ನು ಪ್ರಪಂಚದಲ್ಲೇ ವಿಶ್ವಗುರು ಸ್ಥಾನಕ್ಕೆ ಕೊಂಡೋಗಲಿಕ್ಕೆ ಪಣತೊಟ್ಟು ನರೇಂದ್ರ ಮೋದಿಜಿಯವರು. ಅದು ಅವ್ರು ಮಾಡಿದಂಥ ಕಾರ್ಯ ನಮಗೆಲ್ಲರಿಗೂ ಹೆಮ್ಮೆ ಅನ್ನಿಸ್ತು. ಯಾಕೆ ನಮ್ಮ ಕಾಲಘಟ್ಟದಲ್ಲಿ ಮೋದಿಜಿಯವರು ಇಂಥ ಕಾರ್ಯವನ್ನು ಮಾಡಿದ್ದಾರೆ. ಬೇರೆ ಯಾರಿಗೆ ಇಂಥ ಕಾಲಘಟ್ಟ ಸಿಗೋದಿಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಧನ್ಯರು. ಯಾಕಂದರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಯಾಕಂದರೆ ಗರೀಬ್ ಕಲ್ಯಾಣ ಯೋಜನೆ ಇರ್ಬೋದು, ಸ್ವಚ್ಛ ಭಾರತ್ ಮಿಷನ್ ಇರ್ಬೋದು, ಜಲ್ ಜೀವನ್ ಮಿಷನ್ ಇರ್ಬೋದು, ಪ್ರತಿಯೊಂದು ಇವಾಗ ಪ್ರತಿ ಮನೆಗೆ ನಲ್ಲಿ ನೀರು ಕೊಡುವಂಥ ವಿಚಾರ. ಅದ್ರ ಜೊತೆಗೆ 12 ಕೋಟಿ ಶೌಚಾಲಯ, ಯಾವುದೇ ಒಬ್ಬ ತಾಯಂದಿರು ಕೂಡ ಅತ್ಯಂತ ಗೌರವಯುತವಾಗಿ ಬದುಕುವಂಥ ವಿಚಾರವನ್ನು ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಅದರ ಜೊತೆಗೆ ಭಯೋತ್ಪಾದನೆ ಮುಕ್ತ ಭಾರತ. 12 ವರ್ಷದ ಹಿಂದೆ ನಾವು ನೋಡಿದರೆ ದೇಶದ ಎಲ್ಲ ಕಡೆ, ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಎಲ್ಲ ಕಡೆ ಬಾಂಬ್ ಬ್ಲಾಸ್ಟ್ ಆಗ್ತಿತ್ತು. ಎಲ್ಲವನ್ನ ಭಯೋತ್ಪಾದನೆಯನ್ನು ತಡೆಗಟ್ಟುವಲ್ಲಿ ಮೋದಿಜಿಯವರು ಮತ್ತು ಈ ದೇಶದ ಸೈನಿಕರು ಯಶಸ್ವಿಯಾಗಿದ್ದಾರೆ. ಅದಕ್ಕೆ ಆ ಇಚ್ಛಾಶಕ್ತಿ ಕಾರಣ. ಅದರ ಜೊತೆಗೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ನಕ್ಸಲಿಸಮ್ ಅಟ್ಟಹಾಸಕ್ಕೆ ಹೋಗಿತ್ತು. ಅದನ್ನು ಕೂಡ ಹದ್ದುಬಸ್ತಿಗೆ ತರುವಂಥ ಕೆಲಸವನ್ನು ನಮ್ಮ ಕೇಂದ್ರ ಸರ್ಕಾರ ಮಾಡಿದೆ. ಇವತ್ತು ಒಬಿಸಿ ಮೋರ್ಚಾ ಜಿಲ್ಲೆಯಲ್ಲಿ 6 ಮೋರ್ಚಾ ಇದ್ದರೆ ಅದರ ಒಬಿಸಿ ಮೋರ್ಚಾ ಕೂಡ ಒಂದು. ಯುವ ಮೋರ್ಚಾ ಇರ್ಬೋದು, ಮಹಿಳಾ ಮೋರ್ಚಾ ಇರ್ಬೋದು, ಒಬಿಸಿ ಮೋರ್ಚಾ, ಹಿಂದುಳಿದ ವರ್ಗದ ಮೋರ್ಚಾ. ಅತ್ಯಂತ ಶಕ್ತಿಯುತ ಸಂಘಟನೆ ನಮ್ಮದು. ಮಹೇಶ್ವರ ಅಧ್ಯಕ್ಷತೆಯಲ್ಲಿ ನಮ್ಮ ರಾಜ್ಯದ ಕಾರ್ಯದರ್ಶಿ ಆದಂಥ ಆರ್.ಸಿ. ನಾರಾಯಣ ಅವರು ಇರ್ಬೋದು, ರಾಘವೇಂದ್ರ ರಾವ್ ಇರ್ಬೋದು, ಪ್ರಧಾನ ಕಾರ್ಯದರ್ಶಿ ಇರ್ಬೋದು. ಅವರು ಅತ್ಯಂತ ಯಾವ ರೀತಿ ಒಬಿಸಿ ಮೋರ್ಚಾ ಜವಾಬ್ದಾರಿ ಇದ್ದರೂ ಕೂಡ ಈ ದೇಶದ ಈ ಭಾಗದ ಕಡೆಯ ವ್ಯಕ್ತಿಗೆ ನ್ಯಾಯ ಕೊಡಲಿಕ್ಕೆ ಕೆಲಸ ಮಾಡುವಂಥವ್ರು. ಆ ಕಾರಣಕ್ಕೆ ಇವತ್ತು ನಗರ ಮಂಡಲ ಅಧ್ಯಕ್ಷರಾದ ಶಿವಕುಮಾರ್ ಅವರು ಇರ್ಬೋದು, ನಮ್ಮ ಉಪಾಧ್ಯಕ್ಷ ಪ್ರಸನ್ನ ಮಾಡ್ತಾರೆ, ನಾವೆಲ್ಲರೂ ಸೇರಿಕೊಂಡು ಮೋದಿಜಿಯವರ ಈ 12 ವರ್ಷ ಸಾಧನೆಯನ್ನು ಸ್ವಚ್ಛತೆ ಮಾಡೋ ಮುಖಾಂತರ, ಸ್ವಚ್ಛತಾ ಕಾರ್ಯ ಮಾಡೋ ಮುಖಾಂತರ ಇಡೀ ದೇಶದೆಲ್ಲೆಡೆ ಒಬಿಸಿ ಮೋರ್ಚಾ ಮಾಡ್ತಾ ಉಂಟು. ಆ ಕಾರಣಕ್ಕೆ ಇವತ್ತು ಪುತ್ತೂರಿಗೆ ಬಂದಿದ್ದಾರೆ. ಇಡೀ ಜಿಲ್ಲೆಯ ಪ್ರಮುಖರು ಪುತ್ತೂರಿಗೆ ಬಂದು ಈ ಕಾರ್ಯವನ್ನು ಮಾಡ್ತಿದ್ದಾರೆ. ನಾವೆಲ್ಲರೂ ನಮ್ಮ ಪ್ರಾರ್ಥನೆ ಅಂತ ಅಂದರೆ ದೇವರ ಹತ್ರ ಮೋದಿಜಿಯವರಿಗೆ ಇನ್ನಷ್ಟು ಆಯುಷ್ಯವನ್ನು ಕೊಡಬೇಕು. ದೇವರು ಮೋದಿಜಿಯವರು ಇನ್ನಷ್ಟು ಶಕ್ತಿಯನ್ನು ಕೊಡಬೇಕು, ಆರೋಗ್ಯವನ್ನು ಕೊಡಬೇಕು. ಆ ಮುಖಾಂತರ ತಾಯಿ ಭಾರತಾಂಬೆಯ ಸೇವೆ ಮಾಡಲಿಕ್ಕೆ ಮೋದಿಜಿಯವರ ನೇತೃತ್ವ. ಅದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕನ್ನುವಂಥ ಪ್ರಾರ್ಥನೆಯೊಂದಿಗೆ ಇವತ್ತು ಸ್ವಚ್ಛತೆಯನ್ನು ನಾವು ಮಾಡ್ತಿದ್ದೇವೆ. ಒಬಿಸಿ ಮೋರ್ಚಾದ ಈ ಕಾರ್ಯಕ್ಕೆ ಭಗವಂತ ಶಕ್ತಿ ಕೊಡಲಿ. ಒಬಿಸಿ ಮೋರ್ಚಾ ಅಂದ ತಕ್ಷಣ ಒಂದು ಶಕ್ತಿಯುತ ಮೋರ್ಚಾ ನಮ್ಮಲ್ಲಿ ಇಡೀ ಜಿಲ್ಲೆಯ ಎಲ್ಲ ಮಂಡಲದಲ್ಲೂ ಉಂಟು.
ಆ ಕಾರಣಕ್ಕೆ ಇನ್ನಷ್ಟು ಈ ಇವತ್ತಿನ ಈ ಸ್ವಚ್ಛತಾ ಕಾರ್ಯದಿಂದ OBC ಮೋರ್ಚಾದ ಕಾರ್ಯ ಇನ್ನಷ್ಟು ಶಕ್ತಿಶಾಲಿ ಆಗಲಿ, ಕಟ್ಟ ಕಡೆಯ ವ್ಯಕ್ತಿ ನ್ಯಾಯ ಕೊಡಲಿಕ್ಕೆ OBC ಮೋರ್ಚಾದವರು ಆ ಕೆಲಸವನ್ನು ಮಾಡಲಿ ಅನ್ನೋ ಪ್ರಾರ್ಥನೆ ಮಾಡ್ತಾ, ಈ ದೇಶದ ನಾವೆಲ್ಲರೂ ಯಾವ ರೀತಿ ಅಂದರೆ ಕಾಂಗ್ರೆಸ್ ಇರುವಂಥದ್ದು, ಕಾಂಗ್ರೆಸ್ ಆಡಳಿತದಲ್ಲಿ ಇರ್ತಕ್ಕಂಥದ್ದು ಭ್ರಷ್ಟಾಚಾರ, 12 ವರ್ಷದಲ್ಲಿ ಯಾವುದೇ ರೀತಿ ಭ್ರಷ್ಟಾಚಾರ ಇಲ್ಲ, ಸ್ವಚ್ಛ ರಾಜಕಾರಣವನ್ನು ಮೋದಿಜಿಯವರು ಮಾಡಿ ತೋರಿಸಿದ್ದಾರೆ. ನಮಗೆಲ್ಲರಿಗೂ ಹೆಮ್ಮೆ. ಆ ಕಾರಣಕ್ಕೋಸ್ಕರ ನಾವು ಕೂಡ ಎಲ್ಲರೂ ನಾವಿಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ